ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿರ್ತಕ್ಕಂಥದ್ದು. ಒಂದು ಸುದೀಪ್ ಅವರ ಆಪ್ತರು, ಬರಹಗಾರರು, ಸಾಹಿತಿಗಳು ಚಂದ್ರಚೂಡ್ ಸರ್ ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗೆ ಸಾಕಷ್ಟು ಸುದ್ದಿಗಿದ್ರಿ ಸರ್. ಒಂದು ಏನೋ ಬೆಳವಣಿಗೆ ನಡೀತಾ ಇದೆ, ಬೇರೆ ಥರದ ಬೆಳವಣಿಗೆ ನಡೆದ್ರು ಕೂಡ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾಗೆ ಸಿಗ್ತಾ ಇರೋಂಥ ಓಪನಿಂಗು ಮತ್ತು ಕಿಚ್ಚ ಸುದೀಪ್ ಸರ್ ಮನಸ್ಸಲ್ಲಿರುವಂಥ ಮಾತು ಇವತ್ತು ಹೇಗೆ ಅದು ಪ್ರೂವ್ ಆಯಿತು ಅಂತ ಅನಿಸುತ್ತೆ ನೋಡಿ. ಅವರು ಮೊದಲನೇದಾಗಿ ಎಲ್ರಿಗೂ ಅಭಿನಂದನೆಗಳು, ತಂಡಕ್ಕೆ ಮತ್ತು ಕರ್ನಾಟಕದ ಜನತೆಗೆ, ಅವರ ಅಭಿಮಾನಿಗಳಿಗೆ ತುಂಬ ಅದ್ಭುತವಾದ ಓಪನಿಂಗು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದ್ಭುತವಾದ ಓಪನಿಂಗ್ ಸಿಕ್ಕಿದೆ, ತುಂಬ ಖುಷಿಯಾಗಿದೆ. ಎಕ್ಸ್ಟ್ರಾರ್ಡಿನರಿ ಓಪನಿಂಗ್ ಸಿಕ್ಕಿದೆ, ಹಬ್ಬ. ಎರಡನೇದು, ನಾನು ಈ ಮೂಲಕ ಥಿಯೇಟ್ರಿಗೆ ಯಾಕೆ ಬಂದು ಇವತ್ತು, ನಾನು ಯೂಶ್ವಲಿ ಥಿಯೇಟ್ರಿಗೆ ಬಂದು ಮೊದಲನೇ ದಿನ ಸಿನಿಮಾ ನೋಡಲ್ಲ, ಆಮೇಲೆ ಸಿನಿಮಾ ನೋಡ್ಕೊಂತ, ಯಾಕಂದ್ರೆ ಸಿನಿಮಾ ನೋಡಿರ್ತೀವಿ ಮೊದಲೇ. ನೋಡಿ, ಇಷ್ಟೆಲ್ಲ ಆದರೂ ಇದು ಬೇರೆ ಬೇರೆ ಸ್ವರೂಪಕ್ಕೆ ಹೋದರು, ಕಮಿಷನರಿ ಕಂಪ್ಲೇಂಟ್ ಕೊಟ್ಟರು, ಇನ್ನೊಂದು ಕಂಪ್ಲೇಂಟ್ ಕೊಟ್ಟರು. ಕೆಲವರು ಫೇಕ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಥಿಯೇಟ್ರ್ ಖಾಲಿ ಹೊಡಿತಾ ಇದೆ, ಜನ ಬರ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಮಾಡೋರು ಇದ್ದಾರಲ್ಲ, ಇವ್ರು ಯಾರಿಗೂ ಅಭಿಮಾನಿಗಳಾಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಫಸ್ಟ್ ಆಫ್ ಆಲ್ ಇವ್ರು ಕನ್ನಡಿಗರೇ ಆಗೋಕ್ಕೆ ಸಾಧ್ಯ ಇಲ್ಲ. ಈ ವಿಧ್ವಂಸಕ ಕೃತ್ಯ ಮಾಡೋರಿಗೆ ಈ ಮುಖಾಂತರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಡೀತಾ ಇದೆಯಲ್ಲ ಇವ್ರು ನಿಜವಾದ ಅಭಿಮಾನಿಗಳು. ಅವ್ರು ಯಾರಿಗೆ ಅಭಿಮಾನಿ ಆಗಿರಲಿ, ಇಲ್ಲಿ ಸಂತೋಷ್ ಥಿಯೇಟ್ರಲ್ಲಿ, ನರ್ತಕಿ ಥಿಯೇಟ್ರಲ್ಲಿ, ಇನ್ನೊಂದು ಥಿಯೇಟ್ರಲ್ಲಿ, ಮತ್ತೊಂದು ಥಿಯೇಟ್ರಲ್ಲಿ ಕನ್ನಡದ 2 ಸಿನಿಮಾಗಳು ರಿಲೀಸ್ ಆಗಿದೆ. ಆ ಸಂಭ್ರಮ ಪಡೋರು, ನಿಜವಾಗ್ಲೂ ಥಿಯೇಟ್ರ್ ಹತ್ರ ಬರೋರು, ಖುಷಿ ಪಡೋರು ನಿಜವಾದ ಅಭಿಮಾನಿಗಳು. ಬಿಟ್ಟರೆ ಎಲ್ಲೋ ಕುತ್ಕೊಂಡು ಫೇಕ್ ಐಡಿಗಳನ್ನು ಮಾಡಿಕೊಂಡು ಸಿನಿಮಾದ ವಿರುದ್ಧ, ಇನ್ನೂ ಸಿನಿಮಾನೇ ಶುರುವಾಗಿರಲ್ಲ, ಆಲ್ರೆಡಿ ಬೇರೆ ಬೇರೆ ಥರದ್ದು ಅಪಪ್ರಚಾರ ಮಾಡೋರಿದ್ದಾರಲ್ಲ, ಅವ್ರಿಗೇ ಹೇಳಿದ್ದು ಹುಬ್ಳಿಲಿ ಇದನ್ನು ಮಾತನ್ನು. ಇದು ಇವತ್ತು ನಿಮಗೆ ಮೀಡಿಯಾದವ್ರಿಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದು ಯಾಕೆ ಮಾತಾಡಿದ್ವಿ ಏನು ಅಂತ. ಅದರ ನಡುವೆಯೂ ಕೂಡ ಯಾರು ಏನೇ ಮಾಡಿದ್ರು ಕೂಡ ನೋಡಿ, ಫ್ಯಾನ್ಸ್ ಇವತ್ತು ಸಂಭ್ರಮ ಪಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಇದು ನಿಜವಾದ ಹಬ್ಬ, ಇದು ನಿಜವಾದ ಫ್ಯಾನ್ಸು, ಇದು ನಿಜವಾದ ಕನ್ನಡಿಗರು. ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಸಹಜವಾಗಾದರೆ ಈ ಎಲ್ಲ ಬೆಳವಣಿಗೆಗಳಾದರೂ ಕೂಡ ಇವತ್ತು ಕೂಡ ಮಾರ್ಕ್ಗೆ ಪೈರಸಿಯ ಭಯ ಇದೆಯಾ, ಆ ಥರದ ಬೆಳವಣಿಗೆಗಳು ನಡೀತಾ ಇದೆಯಾ, ಅದು ಯಾರಾಗಿರ್ಬೋದು ಏನು ಅನ್ನುವಂಥದ್ದು ಸರ್? ಹಾಗಾದರೆ ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ, ಪೈರಸಿ ಮಾಡುವವನು ಅವನು ಒಂದು ಭಾಷೆಗೆ ಸೀಮಿತ ಆಗಿರಲ್ಲ, ಒಬ್ಬರ ಅಭಿಮಾನಕ್ಕೆ ಸೀಮಿತ ಆಗಿರಲ್ಲ, ಒಂದು ವರ್ಗಕ್ಕೆ ಸೀಮಿತ ಆಗಿರಲ್ಲ. ಅವನು ಎಲ್ಲೋ ಕುತ್ಕೊಂಡು ಮುಖವಾಡ ಹಾಕೊಂಡು ಆಟ ಆಡ್ತಾನೆ ಇರ್ತಾನೆ. ಬಟ್ ನಾವು ಅವ್ರನ್ನ ಎಷ್ಟು ಕಿಲ್ ಮಾಡಬೇಕು ಅಷ್ಟು ಕಿಲ್ ಮಾಡಿದ್ದೀವಿ. ನಿಮಗೆ ಗೊತ್ತಾ, ಆಲ್ರೆಡಿ 3,000ಕ್ಕೂ ಹೆಚ್ಚು ಲಿಂಕ್ ಕಿಲ್ ಮಾಡಿದ್ವಿ ಬೆಳಗ್ಗೆಯಿಂದ. ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಆಕ್ಟಿವ್ ಆಗಿದೆ. ಇದು ನಿಮಗೆ ಹೇಳ್ತಾ ಇದ್ದೀನಿ. ಸತ್ಯಜ್ಯೋತಿ ಬ್ಯಾನರಿಂದ ಪ್ರೊಡ್ಯೂಸರ್ ಶಿವರಾಮನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ ಇಶ್ಯೂ ಸ್ಟೇ ತಂದಿದ್ದೀವಿ. ಇದನ್ನೆಲ್ಲ ಮಾಡಿದ ಮೇಲೆ ಪೈರಸಿ ಒಂದು ಮಟ್ಟಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇದೆ. ಬಟ್ ಇದನ್ನು ನಿರ್ಮೂಲನೆ ಮಾಡೋ ತನಕ ನಾವು ಬಿಡಲ್ಲ ಸರ್. ಇದೆಲ್ಲದರ ಜೊತೆಗೆ ಸುದೀಪ್ ಸರ್ ಮನಸ್ಸಲ್ಲಿ ಇವತ್ತೇನಿದೆ, ಯಾಕಂದರೆ ಅವರ ಮಾತುಗಳು ನಿಮ್ಮ ಮುಖಾಂತರ ಅಭಿಮಾನಿಗಳಿಗೆ ತಲುಪಿಸುವಂಥದ್ದಾದರೆ ಅವರ ಇಡೀ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಮತ್ತು ಅವರ ಮನಸ್ಸಲ್ಲಿ ಏನಿದೆ ಅಂದರೆ, ಮನೇಲಿ ಕೂತಿರೋ ಅಣ್ಣ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸಂಭ್ರಮ ನಡೀತಾ ಇದೆ, ಆ ಸಂಭ್ರಮ ನಡೀತಾ ಇರೋ ಅವರ ಅಭಿಮಾನಿಗಳಿಗೆ ವಿಡಿಯೋ ಕಾಲ್ ಮಾಡಿ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಾರೆ ಥಿಯೇಟ್ರಿಗೆ. ಅಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ, ಈ ಸ್ಪೀಡ್ ಲಿಮಿಟಲ್ಲಿ ಮಾಡಿದ್ದಕ್ಕೆ, ಇಂಥ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದಕ್ಕೆ ನಿಜಕ್ಕೂ ಅವ್ರು ಖುಷಿಯಾಗಿದ್ದಾರೆ. ಥ್ಯಾಂಕ್ಸ್ ಟು ಅಭಿಮಾನಿಗಳು. ಇದೇ ಥರ ಒಂದು ಕನ್ನಡದ ತೇರನ್ನು ಎಲ್ಲರೂ ಎಳೆಯೋಣ ಅಷ್ಟೇ. ಎಲ್ಲರ ಜೊತೆಗೆ ಒಂದು ಬೆಳವಣಿಗೆ ಆಯಿತು. ವಿಜಯಲಕ್ಷ್ಮಿ ಅವರು ಕೂಡ